IPL ಆಕ್ಷನ್ ನಲ್ಲಿ ಯಾವ ಟೀಮ್ ಅನ್ನು ಸೆಲೆಕ್ಟ್ ಮಾಡಲ್ಲ. ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಂದು IPL ಹಿಸ್ಟ್ರಿನಲ್ಲಿ ಪ್ಲೇ ಆಫ್ ನಲ್ಲಿ ಫಸ್ಟ್ ಇಂಡಿಯನ್ ಪ್ಲೇಯರ್ ಸೆಂಚುರಿ ಹೊಡೆಯುತ್ತಾರೆ. 1993 ಮಧ್ಯಪ್ರದೇಶನಲ್ಲಿ ರಜತ್ ಪಟ್ಟಿದಾರ್ ಹುಟ್ಟುತ್ತಾರೆ. ರಜತ್ ಪಟ್ಟಿದಾರ್ ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಡೋದನ್ನ ನೋಡಿ ಅವರ ತಾತ 8ನೇ ವಯಸ್ಸಿನಲ್ಲೇ ಸೇರಿಸ್ತಾರೆ. ರಜತ್ ಪಟ್ಟಿದಾರ್ ಬೌಲರ್ ಆಗಿ ಕೆರಿಯರ್ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಬ್ಯಾಟಿಂಗ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 2015-2016 ನಲ್ಲಿ ಮಧ್ಯಪ್ರದೇಶ್ ರಂಜಿ ಟ್ರೋಫಿಗೆ ಸೆಲೆಕ್ಟ್ ಆಗ್ತಾರೆ. 2019 ಸೀಸನ್ ಅಲ್ಲಿ ಬರೀ 713 ರನ್ ಹೊಡಿತಾರೆ ಕೇವಲ 8 ಮ್ಯಾಚ್ ಅಲ್ಲಿ. 2021 ನಲ್ಲಿ RCB ಟೀಮ್ ಆಕ್ಷನ್ ಅಲ್ಲಿ 20 ಲಕ್ಷ ಕೊಟ್ಟು ಸೆಲೆಕ್ಟ್ ಮಾಡ್ತಾರೆ. ಆ ಸೀಸನ್ ಅಲ್ಲಿ ಮಾತ್ರ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. 71 ರನ್ ಹೊಡಿತಾರೆ ಕೇವಲ 4 ಮ್ಯಾಚ್ ಅಲ್ಲಿ. 2022 ನಲ್ಲಿ ಅನ್ಸೋಲ್ಡ್ ಆಗ್ತಾರೆ. ಯಾವ ಟೀಮ್ನು ಸೆಲೆಕ್ಟ್ ಮಾಡಲ್ಲ. ಸರಿ ಅಂತ ಮದುವೆ ಆಗೋಕೆ ಡಿಸೈಡ್ ಮಾಡ್ತಾರೆ. RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಕಾಲ್ ಬರುತ್ತೆ, ಪ್ಲೇಯರ್ ಇಂಜುರಿ ಆಗಿದ್ದಾರೆ, ನಿಮ್ಮನ್ನ ರಿಟೈನ್ ಮಾಡ್ತೀವಿ ಅಂತ. RCB ವರ್ಸಸ್ ಲಕ್ನೋ ಎಲಿಮಿನೇಟರ್ ಮ್ಯಾಚ್ ನಲ್ಲಿ ಫಸ್ಟ್ ಇಂಡಿಯನ್ ಪ್ಲೇಯರ್ಸ್ ಸೆಂಚುರಿ ಹೊಡಿತಾರೆ. 54 ಬಾಲಲ್ಲಿ 112 ರನ್ ಬಾರಿಸ್ತಾರೆ. ಫಸ್ಟ್ ಇಂಡಿಯನ್ ಪ್ಲೇಯರ್ ಪ್ಲೇ ಆಫ್ ಅಲ್ಲಿ ಸೆಂಚುರಿ ಹೊಡೆಯುತ್ತಾರೆ. 2023 ಅಲ್ಲಿ ಇಂಜುರಿ ಆಗ್ತಾರೆ. ಆ ಸೀಸನ್ ಫುಲ್ ಆಡೋದೇ ಇಲ್ಲ. ಸ್ವಲ್ಪ ರಿಕವರಿ ಆಗಿ 2025 ಅಲ್ಲಿ ಕಮ್ಬ್ಯಾಕ್ ಕೊಡ್ತಾರೆ. 2025 ಅಲ್ಲಿ RCBಗೆ ಕ್ಯಾಪ್ಟನ್ ಕೂಡ ಆಗ್ತಾರೆ. 2025 ಅಲ್ಲಿ RCBನ ಫಸ್ಟ್ IPL ಟ್ರೋಫಿ ವಿನ್ ಮಾಡಿಕೊಡ್ತಾರೆ. 2026 ಅಲ್ಲಿ ಬ್ಯಾಕ್ ಟು ಬ್ಯಾಕ್ RCB ಫೈನಲ್ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ RCB ಟ್ರೋಫಿ ಲಿಫ್ಟ್ ಮಾಡ್ತಾರೆ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಫಾಲೋ ಮಾಡ್ಕೊಳ್ಳಿ.